ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 99 ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾ ಒಂದು ಚರ್ಚೆ ಮಾಡ್ಕೊಂಡು ಹೋಗೋಣ. ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಬದಲಾವಣೆಗಳಾದವು, ಏನೇನೆಲ್ಲ ಚಟುವಟಿಕೆಗಳಾದವು, ಯಾರಿಗೆಲ್ಲ ಮನಸ್ತಾಪ ಆಯಿತು, ಈ ಒಂದು ಎಪಿಸೋಡಲ್ಲಿ ಬಂದಿರತಕ್ಕಂಥ ಮೀಮ್ಸ್ಗಳ ಪ್ರಭಾವ ಸ್ಪರ್ಧಿಗಳಿಗೆ ಹೇಗೆಲ್ಲ ಬೀರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಪ್ರತಿದಿನ ಮಾಡ್ತೀನಿ, ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೆಕ್ಟಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಹನುಮಂತ್ ಅವರು ಒಂದಿಷ್ಟು ನಾವು ಮೊದಲಿಗೆ ಬರಬಾರ್ದಾಗಿತ್ತು, ನೆಕ್ಸ್ಟ್ ಸೀಸನ್ ಬರಬೇಕಾಗಿತ್ತು, ಸುದೀಪ್ ಸರ್ ಅವ್ರ ಜೊತೆ ಸ್ವಲ್ಪ ಮಾತಾಡೋದು ಕಲ್ಕೊಂಡು ಬರಬೇಕಾಗಿತ್ತು ನಾವು ಅಂತ ಹಾಗೆ ಹೀಗೆ ಅಂತ ಹೇಳಿ ಒಂದಿಷ್ಟು ಮಾತಾಡ್ತಾ ಇರ್ತಾರೆ. ಮುಗಿಸಿದವ್ರ ಹತ್ರ ಕೇಳ್ತಾರೆ ಆ ಒಂದು ವಿಡಿಯೋ ಬಗ್ಗೆ. ಆ ವಿಡಿಯೋದಲ್ಲಿ ಅಭಿಷೇಕ್ ಅವರು ಏನು ಹೇಳಿದ್ರು, ಆ ಒಂದು ವಿಡಿಯೋದಲ್ಲಿ ಆಡಿಯೋ ಕ್ಲಿಯರಿಟಿ ನನಗೆ ಸರಿಯಾಗಿ ಅಷ್ಟೊಂದು ಕೇಳಿಸ್ಲಿಲ್ಲ ಅಂತೇಳಿ ಮೋಕ್ಷಿತಾ ಅವ್ರ ಹತ್ರ ಮಂಜು ಅವ್ರು ಕೇಳ್ತಾರೆ. ಪಕ್ಕದಲ್ಲಿದ್ದ ಗೌತಮಿ ಅವ್ರ ಸಹಿತ ಈ ಒಂದು ವಿಚಾರನ ಕೇಳ್ಕೊಂಡು ಕಳಿಸಿ, ಏನೇ ಕೇಳಿದ್ರು ನನ್ನ ಹತ್ರ ಕೇಳಿ, ನನ್ನ ವಿಷಯನ ಬೇರೆಯವ್ರ ಹತ್ರನೇ ಕೇಳೋ ಅವಶ್ಯಕತೆನೇ ಇಲ್ಲ ನಿಮಗೆ ಅಂತೇಳಿ ಒಂದಿಷ್ಟು ವಾದ ವಿವಾದಗಳು ನಡೀತವೆ. ಆ ಒಂದು ವಿಡಿಯೋದ ಕುರಿತು ಒಂದಿಷ್ಟು ಕ್ಲಾರಿಟಿಯನ್ನು ಕೊಡ್ತಾರೆ ಮಂಜು ಅವರಿಗೆ ಗೌತಮಿ ಅವರು. ಕಿಚ್ಚ ಬಂದ ನಂತರ, ಯಾರ ಫ್ಯಾಮಿಲಿ ಬಂದ ನಂತರ ಯಾರಿಗೆಲ್ಲ ಭಯ ಆಯಿತು, ಯಾರಿಗೆಲ್ಲ ಖುಷಿ ಆಯಿತು ಅನ್ನೋ ವಿಚಾರವಾಗಿ ಇಟ್ಕೊಂಡು ಒಂದಿಷ್ಟು ಅಭಿಪ್ರಾಯಗಳನ್ನು ತಿಳ್ಕೊಳ್ತಾರೆ. ರಜತ್ ಅವ್ರನ್ನ ಕೇಳ್ತಾರೆ, ರಜತ್ ಅವರು ನಿಮ್ಗೆ ಯಾರನ್ನ ಕಂಡ್ರೆ ಭಯ ಇತ್ತು, ಯಾರು ಒಂದು ಫ್ಯಾಮಿಲಿ ಕಂಡ್ರೆ ಭಯ ಇತ್ತು ಅಂತ ಕೇಳ್ತಾರೆ. ಚೈತ್ರ ಅವ್ರನ್ನ ಫ್ಯಾಮಿಲಿ ಕಂಡ್ರೆ ಸ್ವಲ್ಪ ಭಯ ಇತ್ತು, ಏನಾದರೂ ಬೈತಾರೆ ಏನೋ ಅಂದ್ಕೊಂಡಿದ್ದೆ, ಬಟ್ ಅವರೇ ನನ್ನ ಫ್ಯಾನ್ ಆಗಿ ಹೋಗ್ಬಿಟ್ರು ಮನೆಯಿಂದ. ಗೌತಮಿ ಅವ್ರನ್ನ ಕೇಳಿದೆ, ಗೌತಮಿ ಅವರು ಮಂಜು ಅವ್ರ ಫ್ಯಾಮಿಲಿ ಬಂದು ನನಗೇನಾದರೂ ಸಜೆಷನ್ ಕೊಡ್ಬೋದು ಅಂತ ನನಗೆ ಒಂದು ಸ್ವಲ್ಪ ಭಯ ಇತ್ತು, ಸೊ ಅದೇ ರೀತಿನೇ ಆಯಿತು ಅಂತ ಗೌತಮಿ ಅವರು ತಿಳಿಸ್ತಾರೆ. ಆಮೇಲೆ ತ್ರಿವಿಕ್ರಮ್ ಅವ್ರನ್ನ ಕೇಳ್ತಾರೆ, ತ್ರಿವಿಕ್ರಮ್ ಅವರು ನನಗೆ ಮೋಕ್ಷಿತಾ ಅವ್ರ ಫ್ಯಾಮಿಲಿ ಕಂಡ್ರೆ ಸ್ವಲ್ಪ ಭಯ ಇತ್ತು, ಅವ್ರೇನಾದರೂ ನನಗೆ ಬೈತಾರೆ ಏನೋ, ಸ್ವಲ್ಪ ಏನಾದರೂ ಬುದ್ಧಿವಾದ ಹೇಳ್ತಾರೇನೋ, ಏನೋ ಅಷ್ಟೇನು ಹೇಳಲೇ ಇಲ್ಲ, ಗೇಮ್ ಥರ ನೋಡ್ಕೊಂಡು ಕಸಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಆಟ ಆಡಿ ಅಂತ ಹೇಳಿ ಒಂದಿಷ್ಟು ಸಜೆಷನ್ಗಳನ್ನು ಕೊಟ್ಟರು ನನಗೆ ಅಂತೇಳಿ ಒಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ತ್ರಿವಿಕ್ರಮ್ ಅವರು. ನಾಮಿನೇಷನ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಫ್ಯಾಮಿಲಿ ಅವ್ರ ಮುಂದೆ ನಾಮಿನೇಷನ್ ಮಾಡಿ ಅಂತ ಅವಕಾಶ ಕೊಟ್ಟಿದ್ದಾರೆ, ನೀವು ಯಾರನ್ನೆಲ್ಲ ನಾಮಿನೇಷನ್ ಮಾಡ್ತಾ ಇದ್ರಿ ಅಥವಾ ತಮ್ಮ ಒಂದು ವ್ಯಕ್ತಿಗೆ ಕಾರಣಗಳಿಗೆ ಯಾರು ಅನುಕೂಲಕರವಾಗಿಲ್ವೋ ಅವರೆಲ್ಲರನ್ನು ನಾಮಿನೇಷನ್ ಪ್ರಕ್ರಿಯೆಗೆ ತರುತ್ತಾರೆ ಅಂತ ಹೇಳ್ಬೋದು ಈ ಒಂದು ಪ್ರಕ್ರಿಯೆಯಲ್ಲಿ. ಸೊ ಇದಾದ ನಂತರ SR ರೌಂಡ್ ಬರುತ್ತೆ. ರಜತ್ ಚೈತ್ರ ಅವರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅನ್ನೋ ಒಂದು ವಿಚಾರನ ತಗೊಳ್ತಾರೆ ಒಂದು ಸ್ಟೇಟ್ಮೆಂಟ್ ಆಗಿ. ಬಟ್ ನನ್ನ ಪ್ರಕಾರ ಆಗೇನೂ ಇಲ್ಲ, ರಜತ್ ಅವರು ಚೈತ್ರ ಅವರಿಗೆ ಬಕೆಟ್ ಹಿಡಿತಾ ಇಲ್ಲ. ಚೈತ್ರ ಅವ್ರನ್ನ ಕೆಣಕಿದರೆ ನಾನು ಹೈಲೈಟ್ ಆಗ್ತೀನಿ ಅನ್ನೋ ಒಂದು ವಿಚಾರ ಅವರ ಮನದೃಷ್ಟಿಯಲ್ಲಿ ಜಾಸ್ತಿ ಇದೆ. ಚೈತ್ರ ಅವ್ರನ್ನ ಬಿಟ್ಟು ವಿಕ್ರಮ್ ಅವ್ರ ಹತ್ರ, ಮಂಜು ಅವ್ರ ಹತ್ರ, ತಮಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರ್ತಕ್ಕಂಥವ್ರ ಹತ್ರ ಹೋಗಿ ಈ ಥರ ಮಾಡಿದ್ನಪ್ಪ ಅಂತಂದರೆ ಒಂದು ವ್ಯಾಲ್ಯೂ ಇರ್ತೈತಿ. ಅಷ್ಟಾಗಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಲ್ಲದೆ ಇರೋ ವ್ಯಕ್ತಿ ಹತ್ರ ಹೋಗಿ ಅವ್ರನ್ನೇ ಜಾಸ್ತಿ ಪ್ರಮೋಟ್ ಮಾಡ್ದಂಗೆ ಅನಿಸುತ್ತೆ ಈ ಒಂದು ಸಿಚುವೇಶನ್ನು. ಉತ್ತರ ಕೊಡೋಕ್ಕೆ ಪಾಯಿಂಟ್ಸ್ ಇಲ್ಲದಿದ್ದಾಗ ಹನುಮಂತ್ ಅವರ ಮೈಂಡ್ ಸ್ವಿಚ್ ಆಫ್ ಅಂತ ಹೇಳಿ ಎಸ್ಕೇಪ್ ಆಗ್ತಾರೆ. ಇದು ನನ್ನ ಪ್ರಕಾರ ಅವರಿಗೆ ಏನು ಕೊಡ್ತಾ ಇದ್ದೀನಿ, ರೀಸನ್ ಏನು ಕೊಡ್ತಾ ಇದ್ದೀನಿ ಅನ್ನೋ ಮನದೃಷ್ಟಿನೇ ಇರೋಂಗಿಲ್ಲ. ಶಾರ್ಟ್ ಆಗಿ ರೀಸನ್ ಕೊಟ್ಟು ಸರಿಯಾಗಿ ರೀಸನ್ ಕೊಡೋಕ್ಕೆ ಬರೋಲ್ಲ. ಚೈತ್ರ ಅವರು ಈ ಮನೆಗೆ ಬೇಡದೇ ಇರೋ ವ್ಯಕ್ತಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಬರ್ತೈತೆ, ನೋ ಅಂತ ಅನ್ಸುತ್ತೆ. ಬೇಕು ಇಂಥ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಇದ್ನಪ್ಪ ಅಂದರೆ ಮಾತ್ರ ಆ ಒಂದು ಕಿಕ್ ಅನ್ನೋದು ಏನಿದೆಯೋ ಅದು ಜಾಸ್ತಿ ಆಗುತ್ತೆ. ಸ್ಪರ್ಧಿಗಳಿಗೆ ಒಂದಿಷ್ಟು ಕಿರಿಕಿರಿಯನ್ನು ಉಂಟು ಮಾಡುವಂಥ ಇಂಥ ಒಂದು ಸ್ಪರ್ಧೆ ಬಿಗ್ ಬಾಸ್ ಮನೆಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ರಜತ್ ಅವರು ತುಂಬಾನೇ ಒಂದು ವಿವರಣಾತ್ಮಕವಾಗಿ ಸಂಕ್ಷಿಪ್ತವಾಗಿ ವಿವರಿಸಿದರು ಚೈತ್ರ ಅವರ ಬಗ್ಗೆ, ಹೇಗೆಲ್ಲ ಇರ್ತಾರೆ ಈ ಮನೆಯಲ್ಲಿ, ಅವರ ಒಂದು ಪಾತ್ರ ಎಷ್ಟು ಮುಖ್ಯ ಈ ಒಂದು ಬಿಗ್ ಬಾಸ್ ಮನೆಗೆ ಅನ್ನೋ ಒಂದು ವಿಚಾರನ ಕುರಿತು ಒಂದಿಷ್ಟು ಸಂಕ್ಷಿಪ್ತವಾಗಿ ವಿವರಿಸ್ತಾರೆ ರಜತ್ ಅವರು. ಸೊ ಇದಾದ ನಂತರ ಗೌತಮಿ ಅವರಿಗೆ ಮಂಜನ ಬಿಟ್ಟರೆ ಬೇರೆ ಯಾರು ಕನೆಕ್ಟ್ ಆಗೇ ಇಲ್ಲ. ಮಂಜುನ ಬಿಟ್ಟರೆ ಅವ್ರಿಗೆ ಬೇರೆ ಗತಿನೇ ಇಲ್ಲ. ಮಂಜುನ ಬಿಟ್ಟರೆ ಬೇರೆ ಅವ್ರಿಗೆ ಯಾರ ಹತ್ರ ಹೋಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಮಂಜುನ ಬಿಟ್ಟರೆ ಅವ್ರಿಗೆ ಬೇರೆಯವ್ರ ಹತ್ರ ಹೋಗಿ ಮಾತಾಡೋಕ್ಕೆ, ಆಟ ಆಡೋಕ್ಕೆ ಬೇರೆ ಯಾರು ಆಪ್ಷನ್ಸೇ ಸಿಗೋದಿಲ್ಲ. ಟ್ರೋಲ್ಸ್ಗಳಿರ್ತಕ್ಕಂಥ ಮೇಮ್ಸ್ಗಳು, ಒಂದಿಷ್ಟು ಚಿತ್ರಗಳು ಬಿತ್ತರಗೊಳ್ತವೆ ಆ ಸ್ಕ್ರೀನ್ ಮೇಲೆ. ಚೈತ್ರ ಅವ್ರನ್ನ ಒಂದಿಷ್ಟು ಇಟ್ಕೊಂಡು ಒಂದಿಷ್ಟು ಕಾಮಿಡಿ ಮಾಡೋ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು. ಗೌತಮಿ ಅವರ ಮತ್ತು ಅಭಿಷೇಕ್ ಅವರ ಒಂದು ರೊಮ್ಯಾಂಟಿಕ್ ಒಂದು ಸನ್ನಿವೇಶ ಏನಿದೆ ಅದನ್ನ ಇವ್ರು ಕದ್ದು ನೋಡ್ತಾ ಇರ್ತಾರೆ. ಹನುಮಂತ್ ಅವರು, ಧನರಾಜ್ ಅವರು ಏನು ನೋಡಿದ್ರಿ, ಸಪೋಸ್ ಆ ಒಂದು ಕಂಟೆಂಟ್ ನೋಡಿದ್ನಪ್ಪ ಅಂತಂದರೆ ನಿಮ್ಗಳ ಅಭಿಪ್ರಾಯ ಹೇಗಿರ್ತಾ ಇತ್ತು, ಸೊ ಯಾಕೆ ನೋಡ್ತಾ ಇದ್ರಿ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಒಂದಿಷ್ಟು ಕಾಮಿಡಿ ಮಾಡಿದ್ರು ಅಂತ ಹೇಳ್ಬೋದು. ಪರವಾಗಿಲ್ಲ, ಎಂತೆಂಥ ಮೇಮ್ಸ್ಗಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಇದ್ದಾವೆ. ನನಗೆ ಅಂಥ ಇಂಟ್ರೆಸ್ಟ್ ಅಂತ ಅನ್ನಿಸ್ಲೂ ಇಲ್ಲ. ಇಲ್ಲಿ ಅವರೇ ಕ್ರಿಯೇಟ್ ಮಾಡಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಾಯ್ಸ್ನ ಕೊಟ್ಟು ಅವರೇ ಒಂದು ರಚನೆ ಮಾಡಿರ್ತಕ್ಕಂಥ ಮೇಮ್ಸ್ಗಳಾಗಿರ್ತವೆ ಅನ್ನೋ ಒಂದು ಅಭಿಪ್ರಾಯ ನನ್ನದಾಗಿರ್ತೈತಿ. ನಂತರ ಚಟುವಟಿಕೆ ಆರಂಭ ಆಗುತ್ತೆ. ಡೇಂಜರು, ಕಾಂಪಿಟೇಷನ್ನು, ಜೋಕರ್ ಚಟುವಟಿಕೆಯಲ್ಲಿ ಹಲವಾರಷ್ಟು ಜನರು ಚೈತ್ರ ಅವರಿಗೆ ಜೋಕರ್ ಅನ್ನೋ ಒಂದು ಪಟ್ಟ ಕೊಡ್ತಾರೆ, ಒಂದಿಷ್ಟು ಜನರಿಗೆ ಕಾಂಪಿಟೇಟರ್ ಅಂತ ಕೊಡ್ತಾರೆ. ಆಮೇಲೆ ವಿಕ್ರಮ್ ಅವರಿಗೆ ಜಾಸ್ತಿ ಡೇಂಜರ್ ಅಂತೇಳಿ. ಈ ವಾರ ಏನಿದೆ ಇದು ಒಂದಿಷ್ಟು ಗೇಮ್ಗಳು ಲಭ್ಯ ಇರ್ತವೆ, ನೀವು ಆಟ ಆಡಿ ಡೈರೆಕ್ಟು ಫಿನಾಲೆ ಯಾರು
ಟಿಕೆಟ್ನ ಪಡ್ಕೊಳ್ತಾರೆ ಅವರು ಡೈರೆಕ್ಟ್ ಫಿನಾಲಿಗೆ ಡೈರೆಕ್ಟಾಗಿ ಎಂಟ್ರಿ ಆಗ್ತಾರೆ ಅನ್ನೋ ವಿಚಾರವಾಗಿ ತಲುಪಿಸ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಆಟದ ವೈಖರಿ, ಒಂದು ಸ್ಪರ್ಧಿಗಳ ಆಟದ ವೈಖರಿ ಹೇಗೆ ಚೇಂಜ್ ಆಗುತ್ತೆ ಅಥವಾ ಏನೆಲ್ಲ ಬದಲಾವಣೆಗಳು ಮಾಡಿಕೊಂಡು ಹೇಗೆಲ್ಲ ಆಟ ಆಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಹಾಗೆಯೇ ಈ ಒಂದು ಫಿನಾಲೆ ಟಿಕೆಟು ಯಾರಿಗೆ ಸೇರುತ್ತೆ ಅನ್ನೋದನ್ನು ತುಂಬಾ ಕುತೂಹಲಕಾರಿಯಾಗಿ ವೀಕ್ಷಣೆ ಮಾಡ್ಬೋದು ಈ ಒಂದು ವೀಕು ಅಂತ ಹೇಳ್ಬೋದು. ಸೊ ಗೈಸ್, ಇದಾಗಿತ್ತು ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.